ಹಾಯ್ ಹಲೋ ಮೈ ಡಿಯರ್ ವಿವರ್ಸ್, ನಾನು ನಿಮ್ಮ ಎವನ್ ರಿಸೋರ್ಸ್ ಫಾರ್ ಎಜುಕೇಟ್ ಚಾನಲ್ನ ವತಿಯಿಂದ ನಿಮಗೆಲ್ಲ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಕೋರ್ತಾ, ಸ್ನೇಹಿತರೆ, ಇದು PDO ವಿಲೇಜ್ ಅಕೌಂಟೆಂಟ್ ಗ್ರೂಪ್ ಸಿ ಮತ್ತು ಗ್ರೂಪ್ ಬಿ ಇನ್ನಿತರ ಎಲ್ಲ ರೀತಿಯಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ, ಅದರಲ್ಲೂ ಇಂಗ್ಲೀಷ್ ಗ್ರಾಮರ್ನಲ್ಲಿ ಇಡಿಯಮ್ಸ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಎಲ್ಲ ಎಕ್ಸಾಮ್ಗಳಲ್ಲೂ ಕೇಳಿರ್ತಕ್ಕಂತಹ ಕೆಲವೊಂದು ಇಡಿಯಮ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ತಿಳಿಸೋದಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇಡಿಯಮ್ಸ್ಗಳಂತ ಹೇಳಿದ್ರೆ ಕನ್ನಡದಲ್ಲಿ ನುಡಿಗಟ್ಟುಗಳು ಅಂತ ಏನು ಕರಿತೀವಲ್ವ, ಇವುಗಳೇ. ಸೊ ಈ ಒಂದು ಆ ನುಡಿಗಟ್ಟುಗಳ ಅರ್ಥ ಅಂದರೆ ಒಳ ಅರ್ಥನೇ ಬೇರೆ ಇರುತ್ತೆ. ಹಾಗಾಗಿ ಅವುಗಳನ್ನು ನಾವು ಅರ್ಥೈಸ್ಕೊಂಡಿದ್ದಾಗ ಮಾತ್ರ ಎಕ್ಸಾಮ್ಸ್ಗಳಲ್ಲಿ ಸರಿಯಾಗಿ ಪತ್ತೆ ಹಚ್ಚಿ ಹೈಯೆಸ್ಟ್ ಸ್ಕೋರ್ಗಳನ್ನು ಮಾಡಬಹುದು ಅಂತ ಈ ಮೂಲಕ ಹೇಳ್ತಾ, ಬನ್ನಿ, ಮೊದಲನೇ ಇಡಿಯಮ್ ಹೀಗಿದೆ: ಐ ಟು ಐ ಅಂತ. ಅಂದರೆ ಶೇರಿಂಗ್ ದ ಸೇಮ್ ಒಪಿನಿಯನ್ ಆ್ಯಂಡ್ ಮ್ಯೂಚುವಲ್ ಅಗ್ರಿಮೆಂಟ್ ಅಂತ. ಹೌದಲ್ವಾ? ಯಾವುದೇ ಒಂದು ಸಂಬಂಧದಲ್ಲಿ ಏನು ಮ್ಯೂಚುವಲ್ ಅಗ್ರಿಮೆಂಟ್ ಇತ್ತು ಅಥವಾ ಸೇಮ್ ಒಪಿನಿಯನ್ ಇತ್ತು ಅಂದರೆ ಆ ಒಂದು ಸಂಬಂಧ ಬಹಳಷ್ಟು ಗಟ್ಟಿಯಾಗಿ ಉಳಿಯುತ್ತೆ. ಸೊ ಹಾಗಾಗಿ ಇಲ್ಲಿ ಐ ಟು ಐ ಅನ್ನು, ಸೊ ನಂದು ಪ್ರೇಮಂದು ಇಬ್ಬರದು ಏನಿದೆ ಸ್ನೇಹ, ಅದು ಐ ಟು ಐ ಅಪ್ಪ ಅಂತ ಹೇಳುವಂತಹದ್ದು. ಅಂದರೆ ಐ ಟು ಐ ಅಂದರೆ ತುಂಬ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರ್ತಕ್ಕಂತಹ ಒಂದು ಫ್ರೆಂಡ್ಶಿಪ್ ಅಂತ ಹೇಳಬಹುದಾಗಿರುತ್ತೆ. ಅದೇ ರೀತಿಯಾಗಿ ಆನ್ ಕ್ಲೌಡ್ 9 ಅಂತೇಳಿ, ಬೀಯಿಂಗ್ ಇನ್ ಎ ಸ್ಟೇಟ್ ಆಫ್ ಎಕ್ಸ್ಟ್ರೀಮ್ ಜಾಯ್ ಆ್ಯಂಡ್ ಹ್ಯಾಪಿನೆಸ್. ನಾವು ಮಾತಾಡುವಂಥ ಸಂದರ್ಭಗಳಲ್ಲಿ ಹೇಳ್ತೀವಿ, ಯಾರಾದರೂ ತುಂಬ ಖುಷಿಯಾಗಿ ಅಥವಾ ತುಂಬ ಯಾವಾಗ್ಲೂ ಕೂಡ ಹ್ಯಾಪಿಯಾಗಿರುವಂತಹ ಒಂದು ಫ್ರೆಂಡ್ ಸರ್ಕಲಲ್ಲಿ, ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಒಬ್ರು ಇದ್ದರು ಅಂತ ಹೇಳಿದ್ರೆ, ಅವ್ರ ಬಗ್ಗೆ ಮಾತಾಡುವಾಗ ಅವ್ರು ಬಿಡಪ್ಪ, ಅವರು ಯಾವಾಗಲೂ ಆಕಾಶದಲ್ಲಿ ತೇಲಾಡ್ತಾ ಇರ್ತಾರೆ ಅಂತ ಹೇಳ್ತೀವಿ. ಮೀನ್ಸ್ ಅದರ ಒಳ ಅರ್ಥ ಏನು? ಯಾವಾಗಲೂ ಕೂಡ ಹ್ಯಾಪಿಯಾಗಿರ್ತಾರೆ, ಯಾವಾಗಲೂ ಕೂಡ ಅವರದೇ ಆದಂಥ ಲೋಕದಲ್ಲಿ ತೇಲ್ತಾ ಇರ್ತಾರೆ ಅಂತ. ಸೊ ಅದೇ ರೀತಿಯಾಗಿ ಇಲ್ಲಿ ಯಾವಾಗಲೂ ಕೂಡ ಸಂತೋಷವಾಗಿರುವಂತಹ ಒಂದು ಸಿಚುಯೇಷನ್ನು, ಆ ಒಂದು ಸಿಚುಯೇಷನನ್ನು ಆನ್ ಕ್ಲೌಡ್ 9 ಅಂತೇಳಿ ಕರಿಬಹುದು. ಇನ್ ಹಾಟ್ ವಾಟರ್, ನೋಡಿ, ಅದಕ್ಕೆ ಇದು ಆಪೋಸಿಟ್ ಆಗಿರ್ತಕ್ಕಂತಹ ಒಂದು ಇಡಿಯಮ್ ಅಂತ ಹೇಳ್ಬೋದು. ಫೇಸಿಂಗ್ ಸೀರಿಯಸ್ ಟ್ರಬಲ್ ಆಫ್ ಬೀಯಿಂಗ್ ಇನ್ ಎ ಪ್ರಾಬ್ಲಮೆಟಿಕ್ ಸಿಚುಯೇಷನ್ ಅಂತ. ಹೌದಲ್ವಾ? ಸೊ ಯಾವುದೇ ಆದರೂ ತೊಂದರೆಗೊಳಗಾಗಿರ್ತಕ್ಕಂತಹ ಒಂದು ಸಿಚುಯೇಷನ್ ಇತ್ತು ಅಂತ ಹೇಳಿದ್ರೆ, ಆ ಒಂದು ಸಂದರ್ಭವನ್ನು, ಅಂದರೆ ಬಿಸಿ ನೀರಿನಲ್ಲಿ, ಕುದಿಯುವಂಥ ನೀರಿನಲ್ಲಿ ಇರುವಂತಹ ಒಂದು ಸನ್ನಿವೇಶ ಅಂತ ಹೇಳಲಾಗುತ್ತೆ. ಕನ್ನಡದಲ್ಲಿ ನಾವು ಹೇಳ್ತೀವಲ್ವ, ಏನು ಬಿಸಿಯಾದ ಬಾಣಲೆಯಿಂದ ಉರಿಯುತ್ತಿರುವಂತಹ ಒಲೆಗೆ ಬಿದ್ದ ಹಾಗೆ ಅಂತ. ಸೊ ಅಂತಹ ಒಂದು ಸಿಚುಯೇಷನನ್ನು ಇಲ್ಲಿ ನೆನಪಿಸ್ಕೊಡುತ್ತೆ ಅಂತ ಹೇಳ್ಬೋದು. ಕೆಲವೊಂದು ಸಾರಿ ಈ ಕಂಪ್ನಿಗಳಲ್ಲಿ ಕೆಲಸ ಮಾಡುವಂತಹ ಒಂದು ವರ್ಕರ್ಸ್ ತಮ್ಮ ಒಂದು ಬಾಸ್ ಬರುವಂಥ ಟೈಮಲ್ಲಿ ಏನು ಕೆಲಸ ಮಾಡದೆ ಹರಟೆ ಹೊಡಿತಾ ಇದ್ದಾಗಂಥ ಸಂದರ್ಭಗಳಲ್ಲಿ ತಮ್ಮ ಬಾಸ್ ಕೈಲಿ ಡೈರೆಕ್ಟಾಗಿ ಸಿಕ್ಬಿದ್ರು ಅಂದಂಥ ಸಂದರ್ಭದಲ್ಲಿ ಅವ್ರು ಯಾವ ಕೆಲಸ ಮಾಡಿಲ್ಲ ಏನು ಅಂತ ಹೇಳ್ಬಿಟ್ಟು ಎಲ್ಲ ಫೈಲ್ಗಳನ್ನು ತರಿಸ್ಕೊಳ್ತಾರೆ. ಸೊ ಇಂಥ ಒಂದು ಸಿಚುವೇಷನ್ನಲ್ಲಿ ಆ ಒಂದು ವರ್ಕರ್ಸು ಇನ್ ಹಾಟ್ ವಾಟರ್ ಅನ್ನೋ ಒಂದು ಸಿಚುವೇಷನಲ್ಲಿ ಇರ್ತಾರೆ. ಸೊ ಅವರ ಒಂದು ಪರಿಸ್ಥಿತಿ ಏನು ಬಿಸಿ ನೀರಿನಲ್ಲಿ, ಕುದಿಯೋ ನೀರಿನಲ್ಲಿ ಬಿದ್ದ ಹಾಗೆ ಆಗಿರುತ್ತೆ ಅಂತ ನಾನಿಲ್ಲೊಂದು ಉದಾಹರಣೆಯನ್ನು ಕೊಡಬಹುದು. ಬ್ರೇಕ್ ಎ ಲೆಗ್ ಮೀನ್ಸ್ ಇಲ್ಲಿ ವಿಶಿಂಗ್ ಆಲ್ ದ ಬೆಸ್ಟ್ ಬಿಫೋರ್ ಎ ಪರ್ಫಾರ್ಮೆನ್ಸ್ ಅಂತೇಳಿ. ಅಂದರೆ ಯಾವುದೇ ಒಂದು ಪರ್ಫಾರ್ಮೆನ್ಸನ್ನು ಕೊಡೋದಕ್ಕಿಂತ ಮೊದಲು ಆಲ್ ದ ಬೆಸ್ಟ್ ಅಂತ, ಅಂದರೆ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಹರಿಸೋದು, ಬ್ರೇಕ್ ಎ ಲೆಗ್ ಅಂತ ಹೇಳಿ ಇಲ್ಲಿ ಅರ್ಥವನ್ನು ಕೊಡೋದನ್ನು ನೋಡಬಹುದಾಗಿರುತ್ತೆ. ಆಫ್ ದ ಹುಕ್ ಮೀನ್ಸ್ ಎಸ್ಕೇಪಿಂಗ್ ಎ ಬರ್ಡನ್ ಸಮ್ ಟಾಸ್ಕ್ ಆರ್ ಬೀಯಿಂಗ್ ರಿಲೀವ್ಡ್ ಫ್ರಮ್ ಎ ಪ್ರಾಬ್ಲಮ್ಯಾಟಿಕ್ ಸಿಚುಯೇಷನ್ ಅಂತ ಹೇಳಿ. ಸೊ ಎಸ್ಕೇಪಿಂಗ್ ಎ ಬರ್ಡನ್ ಸಮ್ ಟಾಸ್ಕ್, ಸೊ ಕೆಲವೊಂದು ಬರ್ಡನ್ ಆಗುವಂತಹ ಟಾಸ್ಕ್ಗಳಿಂದ ಏನು ಎಸ್ಕೇಪ್ ಆಗುವಂತಹದ್ದನ್ನು, ಸೊ ಎಸ್ಕೇಪ್ ಆಗುವಂಥದ್ದನ್ನು ನಾವೇನಂತ ಕರಿತೀವಿ? ಆಫ್ ದ ಹುಕ್ ಅಂತ ಹೇಳಿ ಕರಿಬಹುದಾಗಿರುತ್ತೆ. ಸಿಟ್ ಟೈಟ್
ಟು ಸ್ಟೇ ಇನ್ ಪ್ಲೇಸ್ ಆ್ಯಂಡ್ ಬಿ ಪೇಷಂಟ್, ನಾಟ್ ಟೇಕಿಂಗ್ ಎನಿ ಆ್ಯಕ್ಷನ್ ಆರ್ ಮೇಕಿಂಗ್ ಎನಿ ಚೇಂಜಸ್ ಅಂತ. ಅಂದರೆ ಇಲ್ಲಿ ಪೇಷಂಟ್ ಅಂತ ಹೇಳಿದರೆ ರೋಗಿ ಅಂತ ಅರ್ಥ ಕೊಡೋದಿಲ್ಲ, ಬದಲಾಗಿ ಸಹನ ಶಕ್ತಿ ಉಳ್ಳ ಅಂತ ಅರ್ಥವನ್ನು ಕೊಡುತ್ತೆ. ಸೊ ಈ ಒಂದು ಸಿಚುವೇಶನ್ಗೆ ಸಂಬಂಧಿಸಿದ ಹಾಗೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಾವು ಹೇಳ್ತೀವಲ್ವ, ಅತ್ತ ಹೋದರೆ ನರಿ ಇತ್ತ ಬಂದರೆ ಪುಲಿ, ಎರಡೂ ಕಡೆಗೂ ಸೇರಿಕೊಂಡು ನನ್ನ ಪರಿಸ್ಥಿತಿ ಬಹಳಷ್ಟು ಇಕ್ಕಟ್ಟಿನ ಪರಿಸ್ಥಿತಿ ಆಗಿದೆಯಪ್ಪ, ಯಾವ ಕಡೆಗೂ ಹೋಗೋಕ್ಕಾಗ್ತಿಲ್ಲ, ಒಂದು ರೀತಿ ದಿಕ್ಕೇ ತೋಚದ ಹಾಗಾಗಿದೆ ಅಂತ ಹೇಳ್ಬಿಟ್ಟು ಕೆಲವೊಂದು ಸಾರಿ ಆ ರೀತಿಯಾದಂಥ ಒಂದು ಪರಿಸ್ಥಿತಿಗಳಲ್ಲಿ ನಾವು ಮಾತನಾಡೋದುಂಟು. ಸೊ ಅಂತಹ ಒಂದು ಪರಿಸ್ಥಿತಿಯನ್ನು ಸಿಟ್ ಟೈಟ್ ಅಂತ ಹೇಳಿ ಕರೆಯಲಾಗುತ್ತೆ. ಇದಕ್ಕೆ ಇನ್ನೊಂದು ನುಡಿಗಟ್ಟನ್ನು ಹೇಳ್ಬೋದು ಅಂದರೆ ಕನ್ನಡದಲ್ಲಿ ಅಡ್ಡಕತ್ರೆಯಲ್ಲಿ ಸಿಕ್ಕಿದ ಹಾಗೆ ಅಂತ. ಅಂದರೆ ಈ ಅಡ್ಡಕತ್ರೆಯಲ್ಲಿ ಸಿಕ್ಕಿದಂಥವ್ರ ಪರಿಸ್ಥಿತಿ ಹೇಗಿರುತ್ತೋ ಹಾಗೆ, ಅಂದರೆ ಆ ಕಡೆ ಹೋದ್ರೂ ತೊಂದರೆ ಆಗುತ್ತೆ, ಈ ಕಡೆ ಬಂದ್ರೂ ತೊಂದರೆ ಆಗುತ್ತೆ. ಸೊ ಇಂಥ ಒಂದು ಸಂದರ್ಭಗಳನ್ನು ಸಿಟ್ ಟೈಟ್ ಅಂತ ಹೇಳಿ ನಾವು ಈಸಿಯಾಗಿ ಹೇಳಬಹುದು. ಫಿಫ್ತ್ ಆರ್ ಥರ್ಡ್ ವೀಲ್ ಅಂತೇಳಿ ಅಂದರೆ ಎ ಪರ್ಸನ್ ಆರ್ ಆಬ್ಜೆಕ್ಟ್ ದಟ್ ಡಸ್ ನಾಟ್ ಫಿಟ್ ಇನ್, ಫೀಲ್ಸ್ ಅನ್ನೀಡೆಡ್ ಆ್ಯಂಡ್ ಈಸ್ ನಾಟ್ ಯೂಸ್ಫುಲ್ ಅಂತ. ಸೊ ಶಿವಪೂಜೆಲಿ ಕರಡಿ ಬಿಟ್ಟ ಹಾಗೆ ಬಂದರು ಅಂತಾರಲ್ವ, ಸೊ ಆ ಒಂದು ಪರಿಸ್ಥಿತಿ ಇದು. ಅಂದರೆ ಫಿಫ್ತ್ ಆರ್ ಥರ್ಡ್ ವೀಲ್ ಅಂತ ಹೇಳಿದ್ರೆ ಅದು ಅನಾವಶ್ಯಕವಾಗಿರುತ್ತೆ, ಅವ್ರದ್ದೇನು ಇಲ್ಲಿ ಕೆಲಸ ಇರಲ್ಲ, ಆದರೂ ಕೂಡ ಮೂಗು ತೂರಿಸ್ಕೊಂಡು ಬರ್ತಾರೆ ಅಂತಾರಲ್ವ, ಆ ರೀತಿಯಾದಂಥ ಒಂದು ಅರ್ಥವನ್ನು ಈ ಒಂದು ಫಿಫ್ತ್ ಆರ್ ಥರ್ಡ್ ವೀಲ್ ಅನ್ನುವಂಥದ್ದು ಕೊಡುತ್ತೆ ಅಂತ ಹೇಳ್ಬಹುದು. ನೋಡಿ, ಕೆಲವು ಸಾರಿ ಕೆಲವೊಂದು ಎಕ್ಸಾಮ್ಗಳಲ್ಲಿ ಫಿಫ್ತ್ ವೀಲ್ ಅಂತ ಕೇಳಿದ್ದಾರೆ, ಕೆಲವೊಂದು ಎಕ್ಸಾಮ್ಗಳಲ್ಲಿ ಥರ್ಡ್ ವೀಲ್ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಯಾವುದೇ ಒಂದು ವೆಹಿಕಲ್, ಈ ಒಂದು ಇಡಿಯಮ್ನ 2024ರಲ್ಲಿ ನಡೆದಿರ್ತಕ್ಕಂಥ, ಅಂದರೆ ಈಗ ರೀಸೆಂಟಾಗಿ ನಡೆದಿರ್ತಕ್ಕಂತಹ CTI ಮೀನ್ಸ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ನಲ್ಲಿ ಕೇಳಿರೋದನ್ನು ನೋಡಬಹುದಾಗಿರುತ್ತೆ ಸ್ನೇಹಿತರೆ, ಬ್ಲೂ ಮೂನ್ ಅಂತೇಳಿ. ಅಂದರೆ ಈಗ ಹುಣ್ಣಿಮೆ ಯಾವಾಗ ಬರುತ್ತೆ ಅಥವಾ ಅಮಾವಾಸ್ಯೆ ಯಾವಾಗ ಬರುತ್ತೆ, 15 ದಿನಗಳಿಗೆ ಒಂದು ಸಾರಿ, ಅಂದರೆ ತಿಂಗಳಲ್ಲಿ 2 ಸಾರಿ ಬರುತ್ತೆ ಅಷ್ಟೇ, ಡೈಲಿ ಏನು ಬರಲ್ಲ ಅಲ್ವಾ. ಸೊ ಅದೇ ರೀತಿಯಾಗಿ ಯಾವಾಗಾದರೂ ಒನ್ನೊಮ್ಮೆ ಒಂದೊಂದು ಸಾರಿ ಅಂತ, ಅಂದರೆ ಬಹಳಷ್ಟು ರೇರ್ ಆಗಿ ಅನ್ನುವಂಥ ಒಂದು ಅರ್ಥವನ್ನು ಈ ಇಡಿಯಮ್ ಕೊಡೋದನ್ನು ನೋಡಬಹುದು. ಎ ಪೀಸ್ ಆಫ್ ಚಾಕ್, a piece of chalk means something very easy to do, very easy like eating cake ಅಂತ. ಅಂದರೆ ಅದ ನನಗೆ ಬಿಡಪ್ಪ ಈ ಕೇಕ್ ತಿಂದಷ್ಟು ಈಸಿ ಅಂತ, ಅಂದರೆ ತುಂಬ ಈಸಿಯಾದಂತಹ ಒಂದು ಕೆಲಸ, ಆ ಕೆಲಸ ಮಾಡೋದಕ್ಕೆ ತುಂಬ ಈಸಿ ಅಂತ. ಅಂದರೆ ಯಾವುದೇ ರೀತಿಯಾದಂತಹ ಒಂದು ಆಯಾಸ ಇಲ್ಲದೆ ಮತ್ತು ಕಷ್ಟ ಇಲ್ಲದೆ ಬಹಳಷ್ಟು ವೇಗವಾಗಿ, ಬಹಳಷ್ಟು ಕಡಿಮೆ ಸಮಯದಲ್ಲಿ, ಯಾವುದೇ ಆಯಾಸ ಇಲ್ಲದೆ ನಿರಾಯಾಸವಾಗಿ ಮಾಡುವಂತಹದ್ದು, ಬಹಳಷ್ಟು ಈಸಿ, ಸುಲಭವಾಗಿ ಮಾಡುವಂತಹ ಕೆಲಸವನ್ನು ಈ ರೀತಿಯಾಗಿ ಹೇಳ್ಬೋದು, ಎ ಪೀಸ್ ಆಫ್ ಚಾಕ್ ಅಂತ ಹೇಳಿ. ಕೂಲ್ಡ್ ಫೀಟ್ ನೋಡಿ, ಕೂಲ್ಡ್ ಫೀಟ್ ಅಂತ ಹೇಳಿದರೆ ಐಸಾಗಿರುವಂಥ ಹೆಜ್ಜೆ ಅಲ್ಲ, ಅದರ ಬದಲಾಗಿ ಟು ಹ್ಯಾವ್ ಕೂಲ್ಡ್ ಫೀಟ್ ಅಂತ ಹೇಳಿದರೆ ಟು ಸಡನ್ಲಿ ಬಿಕೇಮ್ ನರ್ವಸ್ ಆರ್ ಎಸಿಟೆಂಟ್ ಬಿಫೋರ್ ಆ್ಯನ್ ಇಂಪಾರ್ಟೆಂಟ್ ಇವೆಂಟ್ ಆರ್ ಡಿಸಿಷನ್ ಅಂತ ಹೇಳಿ. ಅಂದರೆ ಯಾವುದೇ ಒಂದು ಸಿಚುವೇಷನ್ನಲ್ಲಿ ಸಡನ್ಲಿ ಏನಾದರೂ ಒಂದು ಇಂಪಾರ್ಟೆಂಟ್ ಇವೆಂಟಲ್ಲಿ ಡಿಸಿಷನ್ ತೊಗೋಬೇಕು ಅಂತ ಅನ್ನುವಂಥ ಸಂದರ್ಭದಲ್ಲಿ ಏನಾಗ್ಬಿಡುತ್ತೋ, ಮುಂದೆ ಈ ರೀತಿ ತೊಗೊಂಡ್ರೆ ಮುಂದೆ ಏನಾಗುತ್ತೋ, ಫ್ಯೂಚರಲ್ಲಿ ಅದು ಕಷ್ಟ ಆಗ್ಬೋದಾ, ಪ್ರಾಬ್ಲಮ್ ಆಗ್ಬೋದಾ ಅನ್ನೋ ಒಂದು ಭಯ ಶುರುವಾಗ್ಬಿಡುತ್ತೆ. ಸೊ ನರ್ವಸ್ ಅಂತ ಹೇಳಿದ್ರೆ ನಡುಕ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನೇ ಕೂಲ್ಡ್ ಫೀಟ್ ಅಂತೇಳಿ ಕರೀತೇವೆ. ಅಂದರೆ ಇಲ್ಲಿ ಕೂಲ್ಡ್ ಫೀಟ್ ಅಂತ ಹೇಳಿದ್ರೆ ಐಸ್ನಲ್ಲಿರುವಂತಹ ಹೆಜ್ಜೆ ಅಲ್ಲ, ಬದಲಾಗಿ ನಡುಕದಲ್ಲಿ ಇರ್ತಕ್ಕಂಥ, ಅಂದರೆ ಆದಾಗ ತಾನೇ ನಮಗೆ ನಡುಕ ಸ್ಟಾರ್ಟ್ ಆಗೋದು. ಸೊ ಆ ಒಂದು ಸಂದರ್ಭದಲ್ಲಿ ಹೇಗೆ ನಡುಕ್ತೀವೋ ಅದೇ ರೀತಿಯಾಗಿ ಕೆಲವೊಂದು ಇಂಪಾರ್ಟೆಂಟ್ ಎಸಿಟೇಟಿಂಗ್ ಸಂದರ್ಭದಲ್ಲೂ ಕೂಡ ನಡುಕ ಸ್ಟಾರ್ಟ್ ಆಗುತ್ತೆ ಅಂತ. ಆ ಒಂದು ಸಿಚುವೇಶನನ್ನು ಇಲ್ಲಿ ಕೂಲ್ಡ್ ಫೀಟ್ ಅಂತೇಳಿ ಹೇಳಿರೋದನ್ನು ನೋಡ್ಬೋದು. ಇದುವರೆಗೂ ನೀವು ನನ್ನ ಒಂದು ವಿಡಿಯೋವನ್ನು ನೋಡಿದರೆ, ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅಷ್ಟೇ ಅಲ್ಲ ಸ್ನೇಹಿತರೆ, PDO ವಿಲೇಜ್ ಅಕೌಂಟೆಂಟ್ ಗ್ರೂಪ್ C ಮತ್ತು ಗ್ರೂಪ್ B
GPSTR, HSTR ಇನ್ನೂ ಮುಂತಾದಂತಹ ಎಲ್ಲ ರೀತಿಯಾದಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇರ್ತಕ್ಕಂಥ ನಿಮಗೆಲ್ಲ ಉಚಿತವಾಗಿ ನೋಟ್ಸ್ಗಳು, ಕ್ವಿಜ್ಗಳು ಮತ್ತು ಟೆಸ್ಟ್ ಸರಣಿಗಳು ಮತ್ತು ದಿನನಿತ್ಯ ಪತ್ರಿಕೆಗಳ ಪೇಪರ್ ಕಟ್ಟಿಂಗ್ಸ್ಗಳು ಪ್ರತಿಯೊಂದನ್ನು ಕೂಡ A1 ರಿಸೋರ್ಸ್ ಫಾರ್ ಎಜುಕೇಟ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲ್ನಲ್ಲಿ ಉಚಿತವಾಗಿ ಬಿತ್ತರಿಸಲಾಗುತ್ತಿದ್ದು, ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಒಂದು ಅಡ್ರೆಸ್ಸನ್ನು ಶೇರ್ ಮಾಡಿರ್ತೇನೆ. ಸೊ ನೀವು ಅಲ್ಲಿ ವಿಸಿಟ್ ಮಾಡೋದ್ರ ಮೂಲಕ ಉಚಿತವಾಗಿ ಸಬ್ಸ್ಕ್ರೈಬರ್ಸ್ ಆಗ್ಬೋದು ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.